ಕಂಪ್ಲೇಂಟ್ ಕೊಡಬೇಕಂತ ಡಿಸೈಡ್ ಮಾಡ್ತೀವಿ. ಅದು ವಿಡಿಯೋ ಅಂತ ನೀವು ಹೌದು ನೀವು ಅದು ಇನ್ಸ್ಟಾಗ್ರಾಮಿಗೆ ಟ್ವಿಟರ್ ಇದೆಯಾ ಅಲ್ಲಿ ಸ್ಟೇಟ್ಮೆಂಟ್ ಹಾಕಿದ್ದೀನಿ, ನೀವು ಅದೇ ಓದ್ಬೋದು. ನಾನು ಸ್ಟೇಟ್ಮೆಂಟಲ್ಲೆಲ್ಲ ಹಾಕಿದ್ದೀನಿ. ಅದೇ ಮಾತಾಡ್ಬಿಡಿ. ಇತ್ತೀಚೆಗೆ ತುಂಬ ನಟಿಯರು ಫೇಸ್ ಮಾಡ್ತಿರೋವಂಥ ಒಂದು ಅಷ್ಟು ಪ್ರಾಬ್ಲಮ್ಸ್ ಇದನ್ನು ಫೇಸ್ ಮಾಡ್ತಿದ್ದಾರೆ. ಸೊ ನೀವೀಗ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ, ನಿಮಗೂ ಅದೇ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ದೀರಾ ಈಗ. ಸೊ ಏನು ಹೇಳ್ತೀರಿ ಅಂತ ಆ ಥರ ಮಾಡೋರಿಗೆ? ಜೊತೆಗೆ ಈಗ ಸೈಬರ್ ಕ್ರೈಮ್ಗೆ ನೀವೇನಾದರೂ ದೂರು ಕೊಟ್ಟರೆ ಅವರೇನಾದರೂ ಅದನ್ನು ತಗೊಂಡು ದೂರನ್ನು ಅವರೇನಾದರೂ ಆಲ್ರೆಡಿ ನಿಮ್ಗೇನಾದರೂ ಸ್ಪಂದನೆ ಕೊಟ್ಟಿದ್ದಾರಾ ಪೊಲೀಸ್? ಈಗಷ್ಟೇ ಕೊಟ್ಟಿರೋದು, ನಾವು ಕಂಪ್ಲೇಂಟ್ ಈಗಷ್ಟೇ ಮಾಡಿರೋದು. ಸೊ ಐ ಹ್ಯಾವ್ ಫುಲ್ ಫೇತ್. ಐ ಆಮ್ ಶೋರ್ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅದನ್ನು ನೋಡ್ಕೊಳ್ತಾರೆ. ಬರೀ ನಟಿಯವರಲ್ಲ, ಸಿಕ್ಕಾಪಟ್ಟೆ ಹೆಣ್ಮಕ್ಳ ಜೊತೆಗೆ ಈ ಥರ ಆಗುತ್ತೆ, ತಪ್ಪು ಅದು. ಐ ಡೋಂಟ್ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಶುಡ್ ಬಿ ಡನ್. ನಟಿಯವ್ರ ಜೊತೆಗೆ ಫಸ್ಟ್ ಆಗೋದು, ಬಟ್ ಐ ಥಿಂಕ್ ಹೆಣ್ಮಕ್ಳಿಗೆ ತುಂಬ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀಪಲ್ ಶುಡ್ ಥಿಂಕ್ ಅಬೌಟ್ ಇಟ್. AI-ನಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ, ಪಾಸಿಟಿವ್ಸ್ನ ಯೂಸ್ ಮಾಡಿ, ಈ ಥರ ನೆಗೆಟಿವ್ಸನ್ನ ಯೂಸ್ ಮಾಡೋದು ಹೋಗ್ಬೇಡಿ ಅಂತ ಕೇಳ್ಬೋದು. ಯಾವ ಥರ ಕ್ರಮ ಕೈಗೊಳ್ಳಬೇಕು ಅಂತ ಅನಿಸುತ್ತೆ ನಿಮಗೆ ಆ ಥರ ಕಿಡಿಗೇಡಿಗಳಿಗೆ? ಅದು ಸೈಬರ್ ಕ್ರೈಮ್ ಅವ್ರು ಡಿಸೈಡ್ ಮಾಡ್ತಾರೆ. ದಟ್ ಇಸ್ ರಿಯಲಿ ನಾಟ್ ಫಾರ್ ಅಸ್ ಟು ಡಿಸೈಡ್. ಇವಾಗ ಈ ಸಿಚುವೇಶನ್ ನಾನಿದ್ದೀನಿ, ಈ ಸಿಚುವೇಶನ್ಗೆ ಐ ಹ್ಯಾವ್ ರೇಸ್ ದ ಕಂಪ್ಲೇಂಟ್. ಸೈಬರ್ ಕ್ರೈಮ್ನವರು ಪೊಲೀಸರು ನೋಡ್ಕೊಳ್ತಾರೆ.